ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಸದನದಲ್ಲಿ ಶಾಸಕರ ಪ್ರಶ್ನೆಗೆ ಉತ್ತರಿಸದ ಕಾರಣ ಸಿಟ್ಟು ಬಂದಿದೆ ಸಿದ್ದರಾಮಯ್ಯನವರಿಗೆ. ಸಚಿವರಿಗೆ ಪತ್ರ ಬರೆದು ಬೇಸರ ಹೊರಹಾಕಿದಂತ ಸಿಎಂ ಸಿದ್ದರಾಮಯ್ಯ 245 ಪ್ರಶ್ನೆಗಳಲ್ಲಿ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಲಾಗಿದೆ. ನಿನ್ನೆ ಸದನದಿಂದ ಎದ್ದು ಹೋಗಿದ್ರು ಸ್ಪೀಕರ್ ಯುಟಿ ಖಾದರ್ ಅವರು ಅಸಮಾಧಾನ ವ್ಯಕ್ತಪಡಿಸಿ. ಹೀಗಾಗಿ ಸಿದ್ದರಾಮಯ್ಯನವರೇ ಮನವೊಲಿಸಿದ್ರು. ಸದ್ಯ ಸಿದ್ದರಾಮಯ್ಯನವರು ಈಗ ಬೇಸರಗೊಂಡು ಸಚಿವರಿಗೆ ಪತ್ರ ಬರೆದಿದ್ದಾರೆ. ಉತ್ತರ ನೀಡದ ಕಾರಣ ಶಾಸಕರಿಗೆ ಚರ್ಚಿಸಲು ಅನಾನುಕೂಲ ಆಗಿದೆ. ಇದು ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ. ಶಾಸಕರ ಹಕ್ಕು ಸದನದ ಘನತೆಗೆ ಚ್ಯುತಿ ಉಂಟು ಮಾಡಿದೆ ಅಂತ ಸಿದ್ದರಾಮಯ್ಯನವರು ಬೇಸರ ಹೊರಹಾಕಿದ್ದಾರೆ. ಈ ಬಗ್ಗೆ ಸಭಾಧ್ಯಕ್ಷ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲಾಖೆಯಿಂದ ಯಾಕೆ ಉತ್ತರ ನೀಡಿಲ್ಲ, ವಿವರಣೆ ಕೊಡಿ. ಸಂಬಂಧಿಸಿದ ಶಾಸಕರಿಗೆ ಪ್ರತ್ಯೇಕ ಪತ್ರವನ್ನ ಕಳುಹಿಸಬೇಕು. ಮಾಹಿತಿ ಒದಗಿಸುವ ನಿರ್ದಿಷ್ಟ ಸಂಯಮ ಕೂಡ ಇಲ್ವಾ ನಿಮ್ಗೆ? ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಎಷ್ಟು ಸಮಯ ಬೇಕು ಅನ್ನೋದು ಕೂಡ ತಿಳಿಸಬೇಕು. ಎಲ್ಲಾ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಶಾಸಕರು ಏನೇ ಸಮಸ್ಯೆಯನ್ನ ತಂದ್ರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಎಷ್ಟು ಸಮಯ ಬೇಕು ಅನ್ನೋದು ಕೂಡ ನಿರ್ದಿಷ್ಟವಾಗಿ ನೀವು ತಿಳಿಸಬೇಕು. ಆ ಶಾಸಕರಿಗೆ ಪತ್ರದ ಮೂಲಕ ಉತ್ತರ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಸಚಿವರ ಮೇಲೆ ಸಿದ್ದರಾಮಯ್ಯನವರಿಗೂ ಕೂಡ ಈಗ ಬೇಸರ ವ್ಯಕ್ತವಾಗಿದೆ. ಇದ್ರ ಸಂಬಂಧ ಪತ್ರವನ್ನು ಕೂಡ ಬರೆದಿದ್ದಾರೆ. ಏನೇನು ಉಲ್ಲೇಖ ಆಗಿದೆ? ಸಚಿವರು ಇದನ್ನ ಎಚ್ಚೆತ್ಕೊಳ್ತಾರಾ? ಏನ್ ಕತೆ ಅಂತ? ಸೌಖ್ಯ, ಸಿಎಂ ಸಿದ್ದರಾಮಯ್ಯನವರು ಸಚಿವರುಗಳ ಮೇಲೆ ಗರಂ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಸದನದಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಸದನದಲ್ಲಿ ನಿನ್ನೆ 245 ಪ್ರಶ್ನೆಗಳು ಬಂದಿತ್ತು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಒದಗಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಶಾಸಕರು ಪ್ರಶ್ನೆಗಳು ಕೇಳ್ತಾರೆ, ಕ್ಷೇತ್ರದ ಬಗ್ಗೆ ಇರಬಹುದು, ರಾಜ್ಯದ ಬಗ್ಗೆ ಇರಬಹುದು, ಅಥವಾ ಬೇರೆ ಬೇರೆ ಇಲಾಖೆಯ ಬಗ್ಗೆ ಇರಬಹುದು. ಆದ್ರೆ ಇಲ್ಲಿ 245 ಪ್ರಶ್ನೆಗೆ 90 ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಕೊಟ್ಟಿದ್ರು. ಉಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ. ಪ್ರಶ್ನೆಗಳಂದ್ರೆ ರಾಜ್ಯದ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳಿದ್ರೆ ಇಲ್ಲಿ ಒಂದು ಅಧಿಕಾರಿಗಳು ತಪ್ಪಿದೆ. ಅವರು ಉತ್ತರವನ್ನು ಒದಗಿಸಬೇಕಾಗತ್ತೆ. ಅವರು ಯಾಕೆ ಬೇಜವಾಬ್ದಾರಿ ತೋರಿದ್ರು ಅಂತ ಒಂದು ಪ್ರಶ್ನೆ. ಅದಾದ ಬಳಿಕ ಅದರ ಮೇಲ್ವಿಚಾರಣೆ ಮಾಡುವಂತಹ ಕರ್ತವ್ಯ ಯಾರಿಗಿತ್ತು ಅಂತ ಹೇಳಿದ್ರೆ ಸಚಿವರುಗಳಿಗಿತ್ತು. ಸಚಿವರುಗಳು ಕೂಡ ಇದರ ಮೇಲುಸ್ತುವಾರಿಯನ್ನು ಮಾಡಿರಲಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಚಿವರುಗಳ ವಿರುದ್ಧನೂ ಕೂಡ ಗರಂ ಆಗಿದ್ದಾರೆ. ಹೀಗಾಗಿ ನೀವ್ಯಾಕೆ ಉತ್ತರವನ್ನ ಕೊಡಿಸುವಲ್ಲಿ ಸಕ್ಸಸ್ ಆಗಿಲ್ಲ? ಹೀಗಾಗಿ ಈ ರೀತಿಯಾಗಿ ಆಗಬಾರದು. ಯಾಕಂತ ಹೇಳಿದ್ರೆ ಸದನದ ಘನತೆಗೆ ಅಲ್ಲಿ ಒಂದಷ್ಟು ಚ್ಯುತಿ ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಶಾಸಕರ ಹಕ್ಕಿಗಳಿಗೂ ಕೂಡ ಚ್ಯುತಿಯನ್ನು ಉಂಟಾಗ್ತಾ ಇದೆ. ಯಾಕಂದ್ರೆ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ಪರಿಹಾರ ಪಡೆದುಕೊಳ್ಳೋದವ್ರ ಹಕ್ಕು. ಹೀಗಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಚಿವರುಗಳೆಲ್ಲರೂ ಕೂಡ ತಮ್ಮ ಆಯಾ ಕಾರ್ಯದರ್ಶಿಗಳಿಂದ ವರದಿಯನ್ನು ಪಡ್ಕೊಳ್ಬೇಕು. ಯಾವ ಕಾರಣಗಳಿಗೋಸ್ಕರವಾಗಿ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಏನು ಕಾರಣಗಳನ್ನು ಇಟ್ಟುಕೊಂಡಿದ್ದೀರಿ, ಅದೇ ರೀತಿಯಾಗಿ ಮುಂದೆ ಈ ರೀತಿಯಾಗಿ ಆಗಬಾರದು, ಇದ್ರ ಬಗ್ಗೆ ಕ್ರಮ ವಹಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶಾಸಕರಿಗೆ ಪ್ರತ್ಯೇಕವಾಗಿ ಪತ್ರವನ್ನು ಬರಬೇಕು. ಒಂದು ಪ್ರಶ್ನೆಗಳನ್ನ ಯಾವುದೋ ಒಂದು ಇಲಾಖೆಯ ಬಗ್ಗೆ ಶಾಸಕರು ಹಾಕಿದ್ರೆ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪತ್ರವನ್ನು ಬರೆದು ಉತ್ತರವನ್ನು ಕೊಡಬೇಕು ಅಂತೇಳಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಸದನ ಅತ್ಯಂತ ಕ್ರಿಯಾಶೀಲವಾಗಿ ಅಥವಾ ಒಂದಿಷ್ಟು ಮೌಲ್ಯಯುತವಾಗಿ ನಡೀಬೇಕು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಇನ್ನು ಮುಂದೆ ಈ ರೀತಿಯಾಗಿ ಆಗಬಾರದು. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಆದ್ಯ ದಿನವೇ ಉತ್ತರವನ್ನು ಕೊಡಬೇಕು. ಅಧಿಕಾರಿಗಳು ಇದನ್ನ ನೋಡ್ಕೊಳ್ಬೇಕು. ಮೇಲ್ವಿಚಾರಣೆನ ಸಚಿವರುಗಳು ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದು ಒಂದು ದೊಡ್ಡ ಮಟ್ಟಕ್ಕೆ ಗಮನಾರ್ಹ ನಡೆ ಅಂತೇಳಿ ಹೇಳಬಹುದು. ಸೌಖ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.